ಜೋಳದ ರೊಟ್ಟಿ ಇಷ್ಟ ಆದರೆ ಮಾಡೋದು ಕಷ್ಟ ಅಂತೀರಾ? ಇವತ್ತು ಚಪಾತಿ ಥರನೇ ಉದ್ಬಿಟ್ಟು ಮಾಡ್ಬೋದು ಈ ಜೋಳದ ರೊಟ್ಟಿ. ಈ ಟಿಪ್ಸನ್ನು ಫಾಲೋ ಮಾಡಿ ನಾನು ಹೇಳಿದ ರೀತಿಯಲ್ಲಿ ನೀವು ಜೋಳದ ರೊಟ್ಟಿ, ಗ್ಲೂಟನ್ ಫ್ರೀ ಜೋಳದ ರೊಟ್ಟಿ ದಿನ ಮಾಡಿ ತಿನ್ಬೋದು. ಮತ್ತು ಈ ಸ್ಪೆಷಲ್ ರುಚಿಯಾದಂತಹ ಆರೋಗ್ಯಕರವಾದ ಪಲ್ಯ. ಈ ರೀತಿ ಊಟ ಸಿಕ್ಕರೆ ದಿನ ಮಾಡಿ ತಿನ್ನೋದಂತೂ ಗ್ಯಾರಂಟಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಕುಕ್ಕರಲ್ಲಿ 4ರಿಂದ 5 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, 2 ಹೆಚ್ಚಿರುವಂಥ ಈರುಳ್ಳಿನ ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡಿಕೊಂಡು ನಂತರ ಒಂದು ದೊಡ್ಡ ಗಾತ್ರದ ಟೊಮೆಟೊ ಹಣ್ಣು ಕೂಡ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ ಸ್ವಲ್ಪ ಅದು ಮಿಕ್ಸ್ ಆಗಲಿ ಅಂದರೆ ಸ್ವಲ್ಪ ಫ್ರೈ ಆಗಲಿ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಸ್ವಲ್ಪ ನಾನು ಅಂದರೆ 1/4 kgಯಷ್ಟು ತೊಂಡೆಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೆಲವರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲ. ಅಂದರೆ ನೀವು ಈ ರೀತಿ ಮಾಡಿ ತಿನ್ನಿ, ತುಂಬಾ ಒಳ್ಳೆಯದು. ಇದರ ಬೆನಿಫಿಟ್ ಕೇಳಿದರೆ ದಿನ ಮಾಡಿ ತಿಂತೀರಾ. ಸೊ ಹಾಗಾಗಿ ಆವಾಗ ತೊಂಡೆಕಾಯಿನ ನೀವು ಪಲ್ಯ ಮುಖಾಂತರ ಈ ರೀತಿ ಮಾಡಿ ತಿನ್ನಿ. 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್, 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಅರಿಶಿನ, 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮೊದಲು ನೀರು ಹಾಕ್ಕೊಳ್ದೇನೆ ಈ ರೀತಿ ಮಾಡೋದ್ರಿಂದ ಅದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹೀರ್ಕೊಳ್ಳುತ್ತೆ. ನಂತರ ಇಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಈ ಕಡಲೆಕಾಳು. ಸೊ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ ಬ್ರೇಕ್ಫಾಸ್ಟಿಗೆ ಮತ್ತು ಲಂಚ್ ಬಾಕ್ಸಿಗೂ ಆಗುತ್ತೆ ಅಂತ. ಸೊ ಅದನ್ನು ಹಾಕ್ಕೊಂಡು ಇಲ್ಲಿ ತೆಂಗಿನಕಾಯಿ ನಾನು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ಪೇಸ್ಟನ್ನು ಇದರಲ್ಲಿ ಹಾಕ್ಕೊಂಡು ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಮೊದಲು ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೋಬೋದು. ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಈ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 3ರಿಂದ 4 ವಿಸಲ್, 3 to 4 ವಿಸಲ್ ಮಾಡ್ಕೋಬೇಕು. ಈಗ ಅದನ್ನು ಸೈಡಲ್ಲಿ ಗ್ಯಾಸನ್ನು ಆನ್ ಮಾಡಿ ಆ ಕಡೆ ಇಟ್ಕೊಂಡಿರ್ತೀನಿ. ಅದು ಆಗ್ತಾ ಇರುತ್ತೆ. ಅಷ್ಟರಲ್ಲಿ ನಾನು ಜೋಳದ ರೊಟ್ಟಿ ಮಾಡ್ಕೊಳ್ತೀನಿ. ಕೆಲವರಿಗೆ ಜೋಳದ ರೊಟ್ಟಿ ತುಂಬಾ ಇಷ್ಟ ಅಲ್ವಾ? ಸೊ ಜೋಳದ ರೊಟ್ಟಿ ಇಷ್ಟ ಆದರೆ ಮಾಡೋದು ಕಷ್ಟ ಅಂತೀರಾ. ನಾನು ಹೇಳಿದ ರೀತಿಯಲ್ಲಿ ಒಮ್ಮೆ ಮಾಡಿ ನೀವು ದಿನ ಮಾಡಿ ತಿಂತೀರಾ. ಚಪಾತಿ ಮಾಡೋದನ್ನೇ ಬಿಟ್ಟು ದಿನ ಜೋಳದ ರೊಟ್ಟಿ ಮಾಡಿ ತಿನ್ನೋದಂತೂ ಗ್ಯಾರಂಟಿ. ಇಲ್ಲಿ 2 ಕಪ್ಪಷ್ಟು ನಾನು ಜೋಳದ ಹಿಟ್ಟನ್ನು ಹಾಕ್ಕೊಂಡು ಇಲ್ಲಿ 1.5 ಗ್ಲಾಸಷ್ಟು ಬಿಸಿ ನೀರು, ನೋಡಿ ಈ ರೀತಿ ಇರಬೇಕು. ನೀರು ಚೆನ್ನಾಗಿ ಕುದಿಬೇಕು. ಕುದೀತಾ ಇರೋ ನೀರನ್ನು ನೋಡಿ ಈ ರೀತಿ ಹಾಕೊಳ್ತಾ ಇದ್ದೀನಿ. ಎಷ್ಟು ನೀರು ಕುದೀತಾ ಇದ್ದೀನಿ ನೋಡ್ತಾ ಇರ್ಬೋದು. ತುಂಬ ಬಿಸಿ ಇರಬೇಕು. ಚೆನ್ನಾಗಿ 1-2 ನಿಮಿಷ ಕುದಿಲೇಬೇಕು ನೀರು. ಈಗ ಇದನ್ನು ಹಾಕ್ಕೊಂಡು ಒಂದು ಸ್ಪೂನಿಂದ ನಾನು ಈ ಥರ ಕಲಿಸ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ವ ನೀರು, ಅದನ್ನು ಕೂಡ ಈ ಥರ ಹಾಕ್ಕೊಂಡು ಬಿಸಿ ನೀರಿರೋದ್ರಿಂದ ಈ ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ನಂತರ ನಿಧಾನಕ್ಕೆ ಕೈಯಿಂದ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಸೈಡಲ್ಲಿ ಅದೇ ಪಾತ್ರೆಯಲ್ಲಿ 1 ಗ್ಲಾಸಷ್ಟು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅದರಲ್ಲಿ ಅಂದರೆ ಒಂದು ಕಾಟನ್ ಬಟ್ಟೆ ಅಥವಾ ಇಟ್ಕೋಬೇಕು. ಯಾಕೆಂದರೆ ರೊಟ್ಟಿ ಮಾಡುವಾಗ ಮೇಲೆಲ್ಲ ನೀರನ್ನು ಸ್ಪ್ರೆಡ್ ಮಾಡಲಿಕ್ಕೆ ಬೇಕಾಗುತ್ತೆ. ಸೊ ಹಾಗಾಗಿ ಹಂಚು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕು. ಅವಶ್ಯಕತೆ ನೀರೇನೋದು ಬೇಕಾದರೆ ಸ್ವಲ್ಪ ತಣ್ಣೀರನ್ನು ಈ ಥರ ಸಿಮಿಸ್ಕೊಂಡು ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅಲ್ಲಿ ಹಂಚು ಕೂಡ ಬಿಸಿ ಆಗ್ತಾ ಇರುತ್ತೆ. ಈಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಮೊದಲು ನೋಡಿ ಜೋಳದ ಹಿಟ್ಟು, ಒಣ ಹಿಟ್ಟನ್ನು ತಗೊಂಡು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಕೈಯಿಂದ ಈ ಥರ ಮಾಡಿಕೊಂಡು ಮತ್ತು ಸ್ವಲ್ಪ ಜೋಳದ ಹಿಟ್ಟು ಕೆಳಗೆ ಈ ಥರ ಹಾಕೊಂಡ್ಬಿಟ್ಟು ಈಗ ಇದನ್ನು ನೋಡಿ ಚಪಾತಿ ಈ ಲಟ್ಟಣಿಗೆ ಇರುತ್ತಲ್ವ ಅದರಲ್ಲಿ ನಾನು ಈ ಪ್ಲಾಸ್ಟಿಕ್ ಪೇಪರ್ ಇರುತ್ತಲ್ವ ಅದನ್ನು ಸುತ್ತಬಿಟ್ಟು ಸೈಡಲ್ಲಿ ರಬ್ಬರ್ ಬ್ಯಾಂಡನ್ನು ಹಾಕಿದ್ದೀನಿ 2 ಕಡೆ ಟೈಟಾಗಿ. ಅಂದರೆ ಈ ಪೇಪರ್ ಇರೋದ್ರಿಂದ ಏನಾಗುತ್ತೆ, ಪ್ಲಾಸ್ಟಿಕ್ ಪೇಪರ್ ನೀವು ಯಾವ ಥರ ನೀವು ಉದ್ದಿದ್ರೂ ಕೂಡ ಅದು ಅಂಟ್ಕೊಳ್ಳಲ್ಲ. ಸೊ ಈ ಟಿಪ್ಸನ್ನು ಫಾಲೋ ಮಾಡಿ ನೀವು ದಿನಾ ಚಪಾತಿ ಥರನೇ ಈ ಜೋಳದ ರೊಟ್ಟಿನ ಉದ್ಬಿಟ್ಟು ಮಾಡ್ತೀರಾ. ಸೊ ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಅಂಟ್ಕೊಳ್ತಿಲ್ಲ. ಬೇಗ ಮಾಡ್ಕೋಬೋದು. ಟೆನ್ಷನ್ ಫ್ರೀಯಾಗಿ ನೀವು ಜೋಳದ ರೊಟ್ಟಿ ಪ್ರಿಯರಿಗೆ ಇದಂತೂ 100% ಪರ್ಫೆಕ್ಟ್ ಟಿಪ್ಸು. ಯಾವ ರೀತಿ ಜೋಳದ ರೊಟ್ಟಿ ಮಾಡಬೇಕು ಅನ್ನೋದು ನೋಡಿದ್ರಲ್ಲ. ಈ ಥರ ನೀವು ಈ ಚಪಾತಿ ಲಟ್ಟಣಿಗೆ ಮೇಲೆ ನೀವು ಈ ಥರ ಪೇಪರನ್ನು ಈ ಥರ ಕವರ್ ಮಾಡಿ ಆ ಥರ ನೀವು ಹಾಕೊಂಡ್ಬಿಟ್ರೆ ಸೈಡಲ್ಲೆಲ್ಲ ನೋಡಿ ನೀವು ಕಾಣಿಸ್ತಾ ಇರ್ಬೋದು. ಆ ರೀತಿ ಮಾಡ್ಕೊಂಬಿಡಿ. ಇದೇ ರೀತಿಯಾಗಿ ನಾನು ಜೋಳದ ರೊಟ್ಟಿನ ಉದ್ಬಿಟ್ಟು ಈಗ ಕಾದಿರೋ ಹಂಚಲ್ಲಿ ಹಾಕಿ ತಣ್ಣೀರನ್ನು ಒಂದು ಬಟ್ಟೆಯಲ್ಲಿ ಅದ್ಬಿಟ್ಟು ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಗ್ಲೂಟನ್ ಫ್ರೀ 0 ಆಯಿಲ್ ಜೋಳದ ರೊಟ್ಟಿ. ಇದರಲ್ಲಿ ನಾನು ಉಪ್ಪು ಕೂಡ ಹಾಕಲ್ಲ, ಆಮೇಲೆ ಎಣ್ಣೆ ಕೂಡ ಇರಲ್ಲ.
ಗ್ಲೂಟನ್ ಫ್ರೀದು, ಬರೀ ಜೋಳದ ಹಿಟ್ಟು. ಇದರಲ್ಲಿ ಯಾವುದು ಏನು ಅಕ್ಕಿ ಕೂಡ ಮಿಕ್ಸ್ ಮಾಡಲ್ಲ. ಯಾಕಂದರೆ ಜೋಳದ ರೊಟ್ಟಿ ಅಂದರೆ ಜೋಳದ ರೊಟ್ಟಿಯಾಗಿ ಇರಬೇಕು. ಕೆಲವರು ಜೋಳದ ರೊಟ್ಟಿ ಅಂತ ನೀವು ಹೊರಗಡೆ ಎಲ್ಲ ತಂದು ತಿಂತಿರ್ತೀರ. ಅದರಲ್ಲಿ ಅರ್ಧ ಜೋಳ ಇದ್ದರೆ ಅರ್ಧ ಅಕ್ಕಿ ಹಾಕಿರ್ತಾರೆ. ಸೊ ಅದೆಲ್ಲ ಬೇಡ, ಹೊರಗಡೆಯಿಂದ ತಂದು ತಿನ್ನೋದೇ ಬಿಟ್ಟಾಕ್ಬಿಡಿ. ನೀವು ಈ ರೀತಿ ಮಾಡಿ ಜೋಳ ತಂದುಬಿಟ್ಟು ಅದನ್ನು ಕ್ಲೀನ್ ಮಾಡಿ ಮಿಲ್ಲಲ್ಲಿ ಹಾಕ್ಸ್ಕೊಂಬಂದ್ಬಿಡಿ. ಈ ರೀತಿಯಾಗಿ ನಾನು ತೋರಿಸಿದ ರೀತಿಯಲ್ಲಿ ನೀವು ಜೋಳ ಈ ಥರ ಜೋಳದ ಹಿಟ್ಟನ್ನು ಅಂದರೆ ಈ ಜೋಳದ ರೊಟ್ಟಿನ ನೀವು ಮಾಡಿ ತಿನ್ಬೋದು ದಿನ. ಸೊ ಹಾಗಾಗಿ ಇದು ಆರೋಗ್ಯಕರವಾದ ರೆಸಿಪಿ. ಸೊ ಹಾಗಾಗಿ ನಾನು ನಿಮಗೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ನೋಡಿ, 2 ಕಡೆ ಚೆನ್ನಾಗಿ ನಾನು ಈ ರೊಟ್ಟಿನ ಬೇಯಿಸ್ಕೊಂಡು ನಾನು ಜೋಳದ ಈ ರೊಟ್ಟಿ ಬುಟ್ಟಿಯಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಅದು ರೊಟ್ಟಿ ಮಾಡುವಾಗ ಅದೇ ಬುಟ್ಟಿಯಲ್ಲಿ ನಾನು ರೊಟ್ಟಿ ಹಾಕ್ಕೊಳ್ಳೋದು. ಸೊ ಅದೇ ರೀತಿ ನೀವು ಉದ್ದಿದ್ನಲ್ವಾ ಇನ್ನೊಂದು ರೊಟ್ಟಿ, ಅದೇ ರೀತಿ ಸೇಮ್ ಕಾದಿರೋ ಹಂಚಲ್ಲಿ ಹಾಕ್ಕೊಂಡು ಈ ಥರ ನೀರನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲೂ ಕೂಡ ನಾನು ತೋರಿಸ್ತಾ ಇದ್ದೀನಲ್ವ ನಿಮಗೆ, ರೊಟ್ಟಿ ಎಲ್ಲೂ ಕೂಡ ಅದು ಒಡೆದಿಲ್ಲ. ಅಂದರೆ ಚಪಾತಿನ ಕೈಯಿಂದ ತಟ್ಟಿದಾಗ ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಬಂದಿರುತ್ತೆ. ಸೊ ತುಂಬ ತೆಳುವಾಗೂ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು, ಅಷ್ಟು ದಪ್ಪ ಕೂಡ ಇಲ್ಲ ರೊಟ್ಟಿ. ಸೊ ಹಾಗಾಗಿ ಇದೇ ರೀತಿ ಎಲ್ಲ ರೊಟ್ಟಿನ ಉದ್ಬಿಟ್ಟು ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಸೊ ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಅಲ್ವಾ. ಸೊ ಹಾಗಾಗಿ ಮನೆಯಲ್ಲೇ ನೀವು ಜೋಳದ ರೊಟ್ಟಿನ ಮಾಡಿ ತಿಂದು ಆರೋಗ್ಯಕರವಾಗಿ ಇರಿ. ಮತ್ತು ಸ್ಪೆಷಲ್ ತೊಂಡೆಕಾಯಿ ಪಲ್ಯ ಕೂಡ ನಾನು ಮಾಡಿದ್ದೀನಿ. ಅದು ಕೂಡ ವಿಸಲ್ ಆಗಿದೆ, ಆಫ್ ಮಾಡಿದ್ದೀನಿ ಕುಕ್ಕರ್ನ. ನೋಡಿದ್ರಲ್ಲ. ಸೊ ಈ ಜೋಳದ ರೊಟ್ಟಿ ರೆಡಿ ಆಯಿತು. ಇದು ನನ್ನ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ಗೆ ನಾನು ಮಾಡಿದ್ದೀನಿ. ಅವರಿಗೆ ಜೋಳದ ರೊಟ್ಟಿ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಅವರಿಗೋಸ್ಕರ ಲಂಚ್ ಬಾಕ್ಸಿಗೆ ದಿನ ಮಾಡ್ತೀನಿ. ಈಗ ಈ ಕುಕ್ಕರ್ ಲಿಡ್ಡನ್ನು ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಈ ಪಲ್ಯ ಕೂಡ ಆಗಿದೆ. ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಕೂಡ ಆಗುತ್ತೆ ಈ ರೀತಿ ಮಾಡಿದರೆ. ರೊಟ್ಟಿಗೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಈ ರೀತಿಯಾಗಿ ಮಾಡಿದ್ದೀನಿ. ಈಗ ರೊಟ್ಟಿ ಕೂಡ ನಾನು ಬಾಕ್ಸಲ್ಲಿ ಹಾಕಿದ್ದೀನಿ. ಆ ಪಲ್ಯ ಕೂಡ ಈ ಬಾಕ್ಸಲ್ಲಿ ಹಾಕಿಬಿಟ್ಟು ನನ್ನ ಹಸ್ಬೆಂಡಿಗೆ ಲಂಚ್ ಬಾಕ್ಸಿಗೆ ಕೊಟ್ಟೆ. ಅವರು ರೊಟ್ಟಿ ಊಟ ಇದ್ದರೆ ಅವ್ರು ಅನ್ನ ತಿನ್ನೋದೇ ಇಲ್ಲ. ಸೊ ಹಾಗಾಗಿ ಇದೇ ರೀತಿಗೆ ನಾನು ಅವರಿಗೆ ಕೊಡೋದು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.